Joyful Mathematics for class 2, chapter 2, Shapes Around Us. ಈ ಚಾಪ್ಟರ್ ನೋಡುವ ಪೂರ್ವದಲ್ಲಿ ನೀವು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಒತ್ತಿ. ಲೆಟ್ ಅಸ್ ಸ್ಟಾರ್ಟ್. ಸಿ some of the instruments for music. ಗಾರ್ಬಾ ಹಬ್ಬವನ್ನ, ಫೆಸ್ಟಿವಲ್ ಮೀನ್ಸ್ ಹಬ್ಬ, ಗಾರ್ಬಾ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ವಿವಿಧ ವಾದ್ಯಗಳನ್ನ ಬಳಸ್ತಾ ಇದ್ದಾರೆ. ನೋಡ್ರಿಲ್ಲ, ತಬಲಾ, ಹಾರ್ಮೋನಿಯಂ, ಫ್ಲೂಟ್, ಕೊಳಲು, ಕೋಲಾಟವನ್ನ ಆಡ್ತಾ ಇದ್ದಾರೆ. ಸ್ವೀಟ್ಗಳಿವೆ, ವಿವಿಧ ಬಗೆಯ ಸ್ವೀಟ್ಗಳಿವೆ. ಲಾಡೂಸ್, ಮೈಸೂರ್ ಪಾಕ್. Let us look at the picture and observe different musical instrument. ಆ ಪಿಕ್ಚರ್ ಅನ್ನು ನೋಡಿ ವಿವಿಧ ಬಗೆಯ ಸಂಗೀತ ವಾದ್ಯಗಳನ್ನ ಗಮನಿಸಿ ಅಂತ ಹೇಳಾರೆ. ಸರ್ಕಲ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ದಟ್ ಆರ್ ಸಿಮಿಲರ್ ಇನ್ ಶೇಪ್ ಟು ಅ ಡ್ರಮ್. ಈ ಶೇಪ್ ನಲ್ಲಿರುವಂತಹ ಇನ್ಸ್ಟ್ರೂಮೆಂಟ್ಗೆ ವೃತ್ತವನ್ನ ಹಾಕಿ ಅಂತ ಹೇಳಾರೆ. ಇದ್ಯಾವುದು? 1, 2, 3, ಫ್ಲೂಟ್ 4, ಇದು ಒಂದು 5. ಒಟ್ಟು ಒಂದು 5 ವಾದ್ಯಗಳು ಡ್ರಮ್ ಶೇಪ್ ನಲ್ಲಿ ಅದಾವು. ಟೇಕ್ ರೈಟ್ ಮಾರ್ಕ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ದಟ್ ಆರ್ ಸಿಮಿಲರ್ ಇನ್ ಅ ಶೇಪ್ ಟು ಅ ಮಟ್ಕ. ಅಂದ್ರ ಮಡಿಕೆಯ ಆಕಾರವನ್ನು ಹೊಂದಿರುವಂತಹ ಚಿತ್ರಗಳಿಗೆ ರೈಟ್ ಮಾರ್ಕ್ ಅನ್ನ ಹಾಕಿ ಅಂತ ಹೇಳಾರ. ಮಟ್ಕ ಇದು ಒಂದು ಮಡಿಕೆ ಆಕಾರವನ್ನ, ಇದು ಒಂದು ಹೊಂದೈತಿ. ಮಡಿಕೆ ಆಕಾರ ಅಲ್ಲ, ಇದು ಸ್ವಲ್ಪ ನೋಡ. ನೆಕ್ಸ್ಟ್, take right mark the shape similar to the shape of ಶಹನಾಯಿ. ಯಾವುದು? ಇಲ್ಲಿ ಕೋನ್ ಐತಲ್ಲ, ಇದು. ಇಲ್ಲಿನೂ ಕೊಡ್ಬೇಕಾಗಿತ್ತನ ಅವ್ರು, ಇಲ್ಲೇ ಕೊಡ್ಬೇಕಾಗಿತ್ತ ಆ ವಾದ್ಯಗಳನ್ನ. ಅಲ್ಲಿ ಜಾಗ ಸಾಕಾಗಿಲ್ಲ ಅಂತ ಕೊಟ್ಟಿಲ್ಲ ಅವರು. ಓಕೆ, ನೆಕ್ಸ್ಟ್ ಮಾರ್ಕ್ ಮಾಡೈತಿ. ಈಗ ಹೌ is the shape of harmonium different from the shape of a drum? Yes, ಹೇಗಿದೆ? ಹಾರ್ಮೋನಿಯಂ ಶೇಪ್ is cuboid. This is cuboid. ಆಯತ ಘನದ ಶೇಪ್ ಐತಿ ಅದು. ಆಯತ ಘನ. ಇದೇನು? ಡ್ರಮ್. This is cylinder shape. This is in shape of cylinder, or else ಇದು ಕನ್ನಡದೊಳಗ ಸ್ತಂಭಾಕೃತಿ ಅಂತ ಹೇಳ್ತಾರ. ಸ್ತಂಭಾಕೃತಿ ಶೇಪ್ ನಲ್ಲಿ ಇದೆ. ನೆಕ್ಸ್ಟ್, ಹ್ಯಾವ್ ಯು ಸೀನ್ ಆರ್ ಪ್ಲೇಡ್ ಎನಿ ಆಫ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್? ನೀವು ನೋಡಿದ್ದೀರಾ ಅಥವಾ ಇವನ್ನ ಇದರ ಜೊತೆ ಆಡಿದ್ದೀರಾ? ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಸಂಗೀತ ವಾದ್ಯಗಳನ್ನ ನೀವು ನೋಡಿದ್ದೀರಾ ಅಂತ. ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಯುವರ್ ಕ್ಲಾಸ್ಮೇಟ್. ನಿಮ್ಮ ಮಿತ್ರರೊಂದಿಗೆ ಚರ್ಚಿಸಿ. ಓಕೆ, ಚರ್ಚೆ ಮಾಡ್ರಿ. ಕ್ರಾಸ್ ದ ಆಡ್ ಒನ್ ಔಟ್. ಗುಂಪಿಗೆ ಸೇರಿದ ಪದ ಗುರುತಿಸಿ. ನೋಡ್ರಿ, ಇಲ್ಲೆಲ್ಲವೂ ಐಸ್ ಕ್ರೀಮ್. ಇದು ಸೇಮ್ ಐತಿ, ಕ್ಯಾರೆಟ್ ಐಸ್ ಕ್ರೀಮು. ದಿಸ್ ಇಸ್ ಆಲ್ಸೋ ಪೊಟ್ಟಣ ಆಯ್ತು. ಇದು ಬೇರೆ ತರ ಐತಿ. ಅಂದ್ರ ಆಡ್ ಒನ್ ಔಟ್ ಯಾವ್ದಿದೀಗ? ದಿಸ್ ಕ್ರಾಸ್ ದ ಆಡ್ ಒನ್ ಔಟ್. ಕ್ರಾಸ್ ಅಂತಂದ್ರ ಈ ರೀತಿ. ಓಕೆ, ಇದು ಆಡ್ ಒನ್ ಔಟ್. ನೆಕ್ಸ್ಟ್, ಇಲ್ಲಿ ನೋಡ್ರಿ, ಇವು ಎಲ್ಲ ರೌಂಡ್ ಶೇಪ್ ಅದಾವು. ಇದು ಮಾತ್ರ ಆಯತದ ತರ ಇದೆ. ಆಡ್ ಒನ್ ದಿಸ್ ಶೇಪ್. ನೆಕ್ಸ್ಟ್, ಇವು ಎಲ್ಲ ಆಯತಗಣಗಳು
ಇದು ಮಾತ್ರ ಸಿಲಿಂಡರ್ ಶೇಪ್ ಐತಿ, ಹಂಗಂದ್ರ ಆಡ್ ಒನ್ ಇದು ಆಯ್ತು. ನೆಕ್ಸ್ಟ್, ಮ್ಯಾಚ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂಡ್ ಆಬ್ಜೆಕ್ಟ್ ವಿತ್ ದೇರ್ ಸಾಲಿಡ್ ಶೇಪ್. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಸಂಗೀತ ವಾದ್ಯಗಳು ಮತ್ತು ಅವುಗಳನ್ನು ಹೋಲುವ ಘನ ಆಕೃತಿಯೊಂದಿಗೆ ಹೊಂದಿಸಿ ನಿಮಗಾಗಿ ಒಂದನ್ನು ಕೊಡಲಾಗಿದೆ. ಸಂಗೀತ ವಾದ್ಯಗಳು ಮತ್ತು ಅವುಗಳ ಘನ ಆಕೃತಿಯೊಂದಿಗೆ. ಇಲ್ಲಿ ನೋಡ್ರಿ, ಇದು ಕೋನ್ ಇದು ಕೋನ್ ಶೇಪ್ ನಲ್ಲಿರುವಂತಹ ಆಕೃತಿಗಳಿವು. ನೆಕ್ಸ್ಟ್, ಸಿಲಿಂಡರ್ ತಗೊಳ್ಳಿ. ಸಿಲಿಂಡರ್ ಆಕೃತಿಯನ್ನು ಹೊಂದಿರುವಂತಹ ಯಾವ್ಯಾವುದವು? ಇದು ಒಂದು, ಇಲ್ಲೇ ಮೇಲ್ಗಡೆ ನಾವು ಇದು ಒಂದು ಸಿಲಿಂಡರ್ ಆಕೃತಿಯನ್ನು ಹೊಂದಿವ. ನೆಕ್ಸ್ಟ್, ಕ್ಯೂಬಾಯ್ಡ್ ಆಕೃತಿಯನ್ನು ಯಾವ್ಯಾವ ಹೊಂದೆವು? ಇಲ್ಲಿ ನೋಡ್ರಿ, ಇದು ಒಂದು ಕ್ಯೂಬಾಯ್ಡ್ ಐತಿ, ಈ ಆಕೃತಿ ಕ್ಯೂಬಾಯ್ಡ್ ಇದೌದು. ನೆಕ್ಸ್ಟ್, ಹಾರ್ಮೋನಿಯಂ ಕ್ಯೂಬಾಯ್ಡ್ ಆಕೃತಿಯನ್ನು ಹೊಂದೈತಿ, ಇದು. ನೆಕ್ಸ್ಟ್, ಮೂರದು ಈಗಿದು ಚೆಂಡು, ಸ್ಪೇರ್, ಗೋಳ. ಇದು ಗೋಳದ ಆಕೃತಿಯನ್ನ ಹೊಂದೈತಿ. ಮತ್ ಗೋಳದ ಆಕೃತಿ ನೋಡ್ರಿ ಮೇಲ್ಗಡೆ ಎಲ್ಲೈತಿ? ಇದು ಸ್ವಲ್ಪ ಐತಿ, ಹಾಕ್ಬೋದು. ಇದು ನೀವು ಗೋಳ ಅಂತಾರ ತಗೋಬಹುದು. ಓಕೆ, ಇದು ಗೋಳ. ನೆಕ್ಸ್ಟ್, ಘನ ಆಕೃತಿಯನ್ನ ಹೊಂದಿರುವಂತವು ಎಲ್ಲೈತಿ? ಇದು ಘನ ಆಕೃತಿಯನ್ನ ಹೊಂದೈತಿ. ಮತ್ತ ಇಲ್ಲ, ಇದು ನೋಡಿ ಡಯಸ್. ಇದು ಘನ ಆಕೃತಿಯನ್ನ ಹೊಂದೈತಿ, ಕ್ಯೂಬ್. ಸರಿನಾ? ಎಲ್ಲವೂ ಆದ್ವಾ? ಸರಿ, ಎಲ್ಲವನ್ನ ಗುರುತಿಸೈತಿ. ಈಗ ಹೀನಾ ಅಂಡ್ ಅತಿಪ್ ನೋಡ್ರಿ, ಅವ್ರ ಸಂಭಾಷಣೆಯನ್ನು ನೋಡೋಣ. ಐ ವಾಂಟ್ ಟು ಡೆಕೋರೇಟ್ ದಿಸ್ ಗಿಫ್ಟ್ ಬಾಕ್ಸ್ ಫಾರ್ ಮೈ ಫ್ರೆಂಡ್ಸ್ ಬರ್ತ್ಡೇ. ನನಗೆ ನನ್ನ ಫ್ರೆಂಡ್ ಬರ್ತ್ಡೇಗಾಗಿ ಈ ಗಿಫ್ಟ್ ಬಾಕ್ಸ್ ಅನ್ನ ಸಿಂಗರಿಸಬೇಕಾಗಿದೆ. ಡೆಕೋರೇಟ್ ಅಂದ್ರೆ ಸಿಂಗರಿಸು. ನೆಕ್ಸ್ಟ್, ಹೀನಾ ಹೇಳ್ತಾಳ ಅದಕ್ಕ, ಐ ಹ್ಯಾವ್ ಗಾಟ್ ರಿಬ್ಬನ್, ಸ್ಟಾರ್ ಅಂಡ್ ಪಾಮ್ ಬಾಲ್. ಲೆಟ್ ಅಸ್ ಡೆಕೋರೇಟ್ ದಿಸ್. ನನ್ನ ಬಳಿ ರಿಬ್ಬನ್, ನಕ್ಷತ್ರ ಮತ್ತು ಪಾಮ್ ಚೆಂಡುಗಳಿವೆ. ನಾವು ಇದನ್ನ ಅಲಂಕರಿಸೋಣ ಅಂತ ಹೀನಾ ಹೇಳ್ತಾಳ. We will place one star, one each base of the box. ಅಂದ್ರೆ ನಾವು ಪೆಟ್ಟಿಗೆ ಪ್ರತಿ ಮುಖದ ಮೇಲೆ ಒಂದು ನಕ್ಷತ್ರವನ್ನ ಇಡೋಣ ಅಂತ ಹೇಳ್ತಾಳ ಅವಳು ಹೀನಾ. ಅದಕ್ಕ ಇವನ್ ಹೇಳ್ತಾನ ಆತಿಫ್, ವಾವ್, ಇಟ್ ಲುಕ್ಸ್ ನೈಸ್. ಲೆಟ್ ಮೀ ಕೌಂಟ್ ಹೌ ಮೆನಿ ಸ್ಟಾರ್ಸ್ we need. It has 6 faces, so we need 6 stars. ಈ ಆಕೃತಿ 6 ಮುಖಗಳನ್ನ ಹೊಂದಿದೆ. 6 faces. ಎಷ್ಟು? 6 faces. 6 ಮುಖಗಳನ್ನ ಇದು ಆಯತಘನ ಹೊಂದಿದೆ. ಓಕೆ, ಇಟ್ ಲುಕ್ಸ್ ರಿಯಲಿ ನೈಸ್. ಲೆಟ್ ಮೀ ಪುಟ್ ರಿಬ್ಬನ್ ಆನ್ ಇಟ್ಸ್ ಸೈಡ್ಸ್. ಇದು ನಿಜವಾಗಿಯೂ ಚೆನ್ನಾಗಿ ಕಾಣುತ್ತದೆ, ಅದರ ಬದಿಗಳಲ್ಲಿ ರಿಬ್ಬನ್ ಅಂಟಿಸುವೆ. ಯಸ್, ದೆನ್ ವಿ ನೀಡ್ 12 ribbons ಫಾರ್ ಈಚ್ ಸೈಡ್ ಆರ್ ಎಡ್ಜ್. ಇಲ್ಲಿ ನೋಡ್ರಿ, ಇಲ್ಲಿ ಎಡ್ಜ್ ಐತಲ್ಲ, ಈ ಎಡ್ಜ್ ಎಷ್ಟದವು? 12 edges ಅದಾವು. 6 spaces, 12 edges ಆಯತಘನಕ್ಕ. Next, can we put these ball on the corners? Vertices. Corners means vertices. ಶೃಂಗಗಳು ಅಂತ ಹೇಳ್ತಾರ ಅವಕ್ಕ. ಮೂಲೆಗಳಲ್ಲಿ ಅಂತ ಹೇಳಾರಲ್ಲ, ಶೃಂಗಗಳು.
These colorful balls are looking good on the 8 corners. 8 corners. It has 8 corners. This is a corner. 8 corners. ಹಂಗಂದ್ರ ಆಯತಗನ ಎಷ್ಟು 6 faces ಅದವು, 12 edges ಅದವು, 8 vertices or corners ಅದವು. 8 vertices ಐತಿ ಇದಕ್ಕ cuboid ಗೆ. Now if you also have to decorate the following shape in same way with the star, ribbon, strips and pom ball, how many of these items will you need? ನೋಡೋಣ. ನೋಡಿ, object, name of, number of stars for the faces, number of ribbon strips for the edges, number of pom balls for the corners. ಇಲ್ಲಿ ನೋಡ್ರಿ, ಇದಕ್ಕ ಇದು ಕ್ಯೂಬ್, ಇದರ ಹೆಸರು ಕ್ಯೂಬ್. ನಂಬರ್ ಆಫ್ ಫೇಸಸ್ 6 ಇರ್ತಾವ ಇಲ್ಲಿ. ನಂಬರ್ ಆಫ್ ಎಡ್ಜಸ್ ಸೇಮ್ ಕ್ಯೂಬಾಯ್ಡ್ ಇತ್ತಲ್ಲ, 12 ಎಡ್ಜಸ್ ಇರ್ತಾವು. ನಂಬರ್ ಆಫ್ ವರ್ಟೈಸಸ್, ಶೃಂಗಗಳು, ಕನ್ನಡದಾಗ ಶೃಂಗ ಅಂತ ಹೇಳ್ತಾರೆ, ಶೃಂಗಗಳು ಆರ್ ವರ್ಟೈಸಸ್. ಕಾರ್ನರ್ಸ್ ನೀವ್ ಹೆಂಗ್ ನೆನ್ಪಿಟ್ಕೊಂತೀರಿ ಹಂಗ್ ನೆನ್ಪಿಟ್ಕೋರಿ. ವರ್ಟೈಸಸ್ 3 ಅಂಚುಗಳು ಒಂದ್ ಕಡೆ ಸೇರುವ ಪ್ರದೇಶಕ್ಕ ವರ್ಟೈಸಸ್ ಅಂತ ಹೇಳ್ತಾರ. ನೆಕ್ಸ್ಟ್ ಇದು ಕೋನ್. ಕೋನ್ ಒಳಗ ಫೇಸಸ್ ಮುಖಗಳು 2 ಇರ್ತಾವು. 1 ಎಡ್ಜ್ ಇರುತ್ತ, 1 ವರ್ಟೈಸಸ್ ಇರುತ್ತ, 1 ಅಂಚು ಇರುತ್ತ, 1 ಶೃಂಗ ಇರುತ್ತ. 2 ಮುಖಗಳಿರ್ತವು. ಶಂಕುವಿನಲ್ಲಿ ಇದರ ಹೆಸರು ಶಂಕು. ನೆಕ್ಸ್ಟ್ ಇದು ಕ್ಯೂಬಾಯ್ಡ್, ಆಯತಗನ ಅಂತ ಹೇಳ್ತಾರೆ ಇದಕ್ಕ. ಕ್ಯೂಬಾಯ್ಡ್ ಆಯತಗನದಲ್ಲಿ 6 ಮುಖಗಳಿರ್ತವು, 12 ಅಂಚುಗಳಿರ್ತವು, 8 ಶೃಂಗಗಳಿರ್ತವು. ಕ್ಯೂಬಾಯ್ಡ್ ಹ್ಯಾಸ್ 6 faces, 12 edges and 8 vertices. ಸರಿನಾ? Let us think. Look at the object and fill the table. Object ಇದು I look like, ನಾನು ಈ ರೀತಿ ಕಾಣ್ತೀನಿ, ಕ್ಯೂಬ್ ತರ ಕಾಣ್ತೀನಿ ಅಂತ. ಇದು ಡೈಸ್ ಕ್ಯೂಬ್ ತರ ಇದೆ. ಕ್ಯೂಬ್ಗೆ ಎಷ್ಟು ಮುಖಗಳಿರ್ತಾವ ನೋಡಿವಿ? 6 faces ಇರ್ತಾವು, 12 edges, 8 vertices or corners ಇರ್ತಾವು. ಕ್ಯೂಬಾಯ್ಡ್ಗೆ ಸೇಮ್ 6 ಮುಖಗಳು, 12 ಅಂಚುಗಳು, 8 ಶೃಂಗಗಳಿರ್ತಾವು. ಶಂಕುವಿಗೆ 2 ಮುಖಗಳಿರ್ತಾವು, 1 ಅಂಚು ಇರುತ್ತ, 1 ಶೃಂಗ ಇರುತ್ತ. 2 ಮುಖಗಳು, 2 faces, 1 edge, 1 vertices. ಸಿಲಿಂಡರ್ಗೆ 3 ಮುಖಗಳಿರ್ತಾವು. ಇದು ಇಲ್ಲಿ ಕಾಣ್ತಾ ಇರೋದು 1 ಮುಖ, ಈ ಕಡೆ 1, ಈ ಕಡೆ 1, 3 ಮುಖಗಳಿರ್ತಾವು. 2 ಅಂಚುಗಳಿರ್ತಾವು. 2 ಅಂಚುಗಳು ನೋಡ್ರಿ, ಇದು 1 ಪೂರ್ತಿ, ಇದು ಈ ಕಡೆ 1, ಈ ಕಡೆ 1. 2 ಅಂಚುಗಳು ಈ ತರ, ಇಲ್ಲೊಂದೈತೆ, ಇಲ್ಲೊಂದೈತಲ್ಲ, ಅದು 2 ಅಂಚುಗಳಿರ್ತಾವು. ಶೃಂಗಗಳು ಇರೋದಿಲ್ಲ, ಅಂದ್ರ ವರ್ಟೈಸಸ್ ಇರಲಿಲ್ಲ. ಗೋಳಕ್ಕ 1 ಮುಖ ಇರುತ್ತ. ಸ್ಪೇರ್ ಹ್ಯಾಸ್ 1 face, 0 edges, 0 vertices. ಕ್ಯೂಬಾಯ್ಡ್ ಸೇಮ್ ಅದೇ, 6 ಮುಖಗಳು, 12 ಅಂಚುಗಳು, 8 ಶೃಂಗಗಳು. ಕೋನ್ 2 ಮುಖಗಳು, 1 ಅಂಚು, 1 ಶೃಂಗ. ಸಿಲಿಂಡರ್ ಅದೇ ತರ ಸೇಮ್ ರಿಪೀಟ್, 3 ಮುಖಗಳು, 2 ಅಂಚುಗಳು, ಶೃಂಗಗಳ ಸಂಖ್ಯೆ 0. Let us play touch and tell. Who am I? Collect different objects with a variation in faces, corners and edges. Blindfold the child and ask them to pick an object as per the detail given by other children. For example, a child may be asked to take out an object with 1 corner. Similarly, continue with other object. Andra
ಶೃಂಗಗಳ ಸಂಖ್ಯೆ 1 ಇರೋದನ್ನ ತಗೊಳ್ಳಿ. ಶೃಂಗಗಳು ವರ್ಟೈಸ್ ಸಂಖ್ಯೆ 1 ಇರೋದನ್ನ ತಗೊಳ್ಳಿ, 2 ಇರೋದು ತಗೊಳ್ಳಿ, ಅದನ್ನ ಮುಟ್ಟಿ ಸ್ಪರ್ಶ ಮಾಡಿ ಹೇಳುವಂತ ಆಟವನ್ನ ಆಡ್ರಿ. ಲೆಟ್ ಅಸ್ ಡು ನೇಮ್ ದ ಆಬ್ಜೆಕ್ಟ್ ವಿಚ್ ಹ್ಯಾವ್ ನೋ ಕಾರ್ನರ್ಸ್. ನೋ ಕಾರ್ನರ್ಸ್ ಯಾವುದೇ ಶೃಂಗಗಳಿಲ್ಲದ್ದು ವಾಲಿಬಾಲ್, ಬಾಲ್, ಥ್ರೋ ಬಾಲ್. 1 ಕಾರ್ನರ್ ಐಸ್ ಕ್ರೀಮ್, ಕ್ಯಾರೆಟ್, ಕ್ರಿಸ್ಮಸ್ ಕ್ಯಾಪ್. ಕ್ರಿಸ್ಮಸ್ ಕ್ಯಾಪ್ನು ಈ ತರನೇ ಇರ್ತಲ್ಲ, ಹಿಂಗ ಅರ್ಥ. ಅದಕ್ಕ 1 ಕಾರ್ನರ್, ಇದು 1 ವರ್ಟೈಸಸ್ ಇರುತ್ತೆ ಅದಕ್ಕೆ. ನೆಕ್ಸ್ಟ್ 3 ಕಾರ್ನರ್ಸ್, 3 ಮೂಲೆಗಳಿರುವ ವಸ್ತುಗಳು. 3 ಮೂಲೆಗಳಿರುವ ವಸ್ತುಗಳು ಯಾವುದು ಅಂತ ನೋಡ್ರಿ. ಪ್ರಿಸಮ್ ಬರುತ್ತ, ಟ್ರಯಾಂಗುಲರ್ ಪ್ರಿಸಮ್. ಅದನ್ನ ಕಾರ್ನರ್ಸ್ ಕರೆಕ್ಟ್ ಆಗಿ ನೋಡೋಣ, ಟ್ರೈ ಮಾಡಿ. 8 ಕಾರ್ನರ್ಸ್ ಇಲ್ಲಿ ಡ್ಯಾಶ್ ಕೊಟ್ರೆ ಡ್ಯಾಶ್ ಕಾರ್ನರ್ಸ್ ಅಂತ, ಅಲ್ಲೇ ಕ್ಯೂಬಾಯ್ಡ್, ಮ್ಯಾಚ್ ಬಾಕ್ಸ್ ಈ ತರದ ವಸ್ತುಗಳನ್ನ ತಗೊಂಡಿತ್ತೆ. ಪ್ರಾಜೆಕ್ಟ್ ವರ್ಕ್. Take a cardboard sheet and try to make an object with the 4 faces. Now try to make an object with 1 face. 1 ಮುಖ ಇರುವಂತದನ್ನ 4 ಮುಖ ಇರುವಂತಹ ಆಬ್ಜೆಕ್ಟ್ ಅನ್ನ ಮಾಡಿ ಅಂತ ಹೇಳಾರ. 1 ಮುಖ ಮಾಡೋದು ಸಿಂಪಲ್. 1 faces ಅಂತಂದ್ರ ಜಸ್ಟ್ ಬಾಲ್ ಮಾಡ್ಬಿಟ್ರೆ ಅಂದ್ರೆ 1 face. ಸ್ಪೇರ್ಗೆ 1 face ಇರುತ್ತಾ, ನೋ ಕಾರ್ನರ್ಸ್, ನೋ ಎಡ್ಜಸ್. ಇದೆಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಚಾಪ್ಟರ್ 3 ಫನ್ ವಿತ್ ನಂಬರ್ಸ್ ಅನ್ನ ನೋಡೋಣ.